ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚರಂಡಿ ಕಾಮಗಾರಿ ಮಾಡ್ತಾ ಇದ್ದ ದಲಿತ ವ್ಯಕ್ತಿಯ ಮೇಲೆ ನ್ಯಾಯವಾದಿ ಹಲ್ಲೆ ಮಾಡಿದ್ದನ್ನ ಖಂಡಿಸಿ ವಿವಿಧ ದಲಿತ ಸಂಘಟನೆಯ ಮುಖಂಡರು ಗೋಕಾಕ ಡಿಎಸ್ಪಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರತಿಭಟನೆ ಮಾಡಿ ತಕ್ಷಣ ತಪ್ಪಿತಸ್ಥರನ್ನ ಬಂಧಿಸುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ ಬಿಡ್ಜಿ ಮಾತನಾಡಿ, ಕೆಲಸ ಮಾಡಿ ಕೂಲಿ ಕೆಲಸ ಮಾಡುವ ದಲಿತ ವ್ಯಕ್ತಿ ಶೆಟ್ಟಪ್ಪ ಮೇಸ್ತ್ರಿ, ಈತನಿಗೆ ನಮ್ಮ ಜಾಗದ ವಿಷಯ ಕೇಳಲಿಕ್ಕೆ ನೀನ್ ಯಾರು ಅಂತ ಮಂಜುಳಾ ಗಿಡ್ನವರ್ ಮತ್ತು ಚಂದನಾ ಗಿಡ್ನವರ್ ಈತ ಶೆಟ್ಟಪ್ಪನಿಗೆ ಸ್ಥಳದಲ್ಲಿ ಇದ್ದ ಕಬ್ಬಿನ ರಾಡ್ನಿಂದ ಮನಸ್ಸು ಹೆಚ್ಚೆ ಹಲ್ಲೆ ಮಾಡಿದ ಪರಿಣಾಮ ಗಂಭೀರ ಗಾಯಗೊಂಡ ಶೆಟ್ಟಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಜೀವನ ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ. ಇನ್ನು ಘಟನೆಯಾಗಿ 3 ದಿನಗಳಾದರೂ ಕೂಡ ಪೊಲೀಸ್ ಇಲಾಖೆಯವರು ಬಂಧಿಸಿಲ್ಲ. ತಕ್ಷಣ ಆರೋಪಿಗಳನ್ನ ಬಂಧಿಸಿದ್ರೆ ಸ್ಥಳದಲ್ಲಿಯೇ ಬಂಧಿಸುವ ತನಕ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿದ್ರು. ಹಾಗೂ ಶಾಸಕರ ಬಗ್ಗೆ ಆರೋಪ ಮಾಡಲು ನಿನ್ನ ಹತ್ತಿರ ಬಳಿ ಇರುವ ದಾಖಲೆಗಳನ್ನ ಬಿಡುಗಡೆ ಮಾಡು, ಶಾಸಕರು ಸರ್ವಾಧಿಕಾರಿ ಅಂತ ಹೇಳ್ತೀಯಾ? ಅವರು ಸರ್ವಾಧಿಕಾರಿ ಆಗಿದ್ರೆ ಸತತ 6 ಬಾರಿ ಶಾಸಕರು ಹೇಗೆ ಆದ್ರು ಅಂತ ಪ್ರಶ್ನೆ ಮಾಡಿದ್ರು. ಹಾಗೆ ಗೋಕಾಕ ಬಿಹಾರ ಆಗಿದೆ ಅಂತೀರಾ, ಆದ್ರೆ ಗೋಕಾಕ್ ಯಾವತ್ತೂ ಬಿಹಾರ ಆಗಲು ಮಾನ್ಯ ಶಾಸಕರು ಮಾಡಲು ಬಿಡೋದಿಲ್ಲ. ಗೋಕಾಕ್ ಅಂದ್ರೆ ಇಲ್ಲಿ ಎಲ್ಲ ಜಾತಿಯ ಜನ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಹಾಗೂ ಶಾಸಕರ ಆಪ್ತ ಸಹಾಯಕರು ಆದ ಸುರೇಶ್ ಸನದಿ ಹಾಗೂ ಭೀಮಗೌಡ ಪೊಲೀಸ್ ಪಾಟೀಲ್ ಅವರು ದಿನದ 24 ಗಂಟೆಯೂ ಕೂಡ ತಾಲೂಕಿನ ಜನರ ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡಿಕೊಂಡು ಜನರಿಗೆ ಅನುಕೂಲ ಮಾಡುವ ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗೆ ಇಲ್ಲ ಅಂತ ಹೇಳಿದ್ರು. ಇನ್ನೋರ್ವ ದಲಿತ ಮುಖಂಡ ಸತೀಶ್ ಹರಿಜನ್ ಮಾತನಾಡಿ, ಗೋಕಾಕ ಜಾತ್ರೆ ನಿಮಿತ್ತವಾಗಿ ನಗರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಮಾಡಿಸ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸುವ ಹುನ್ನಾರದಿಂದ ದಲಿತರನ್ನ ಗುರಿಯಾಗಿ ಇಟ್ಕೊಂಡು ಗೋಕಾಕ್ನಲ್ಲಿ ಜಾತಿ ದ್ವೇಷ ಬಿತ್ತುವ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಆದ್ರೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು 30 ವರ್ಷವಾದ್ರೂ ಯಾವುದೇ ರೀತಿಯ ಜಾತಿ ಭೇದ ಮಾಡಿಲ್ಲ. ನಿಮ್ಗೇನಾದ್ರೂ ಕೆದಕುವ ಹಾಗಿದ್ರೆ ಶಾಸಕರ ಕಚೇರಿಗೆ ಬಂದು ಕೇಳಿ, ಅದನ್ನ ಬಿಟ್ಟು ದಲಿತರ ಮೇಲೆ ಹಲ್ಲೆ ಮಾಡೋದು ಸರಿಯಲ್ಲ ಎಂದಿದ್ದಾರೆ. ಈಗಾಗಲೇ ಚಂದನಾ ಗಿಡ್ನವರ್ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯ ಪ್ರಕರಣ ಇದ್ರೂ ಕೂಡ ಮತ್ತೆ ದಲಿತನ ಮೇಲೆ ಹಲ್ಲೆ ಮಾಡಿದ್ದನ್ನ ನೋಡಿದ್ರೆ ಇವರು ದಲಿತರನ್ನೇ ಗುರಿ ಮಾಡಿದ್ದಾರೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ತಕ್ಷಣ ಇವರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿ ಗೋಕಾಕ ಡಿಎಸ್ಪಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಇವರ ಗೃಹ ಕಚೇರಿಯಲ್ಲಿ ಮತ್ತು ಶಾಸಕ ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕರಿಗೆ ಆರೋಪಿತರನ್ನ ಬಂಧಿಸುವಂತೆ ಮನವಿ ಸಲ್ಲಿಸಿದ್ರು. ಗದಗ ಕೆಲಸ ನಾವು ಮಾಡೋದು ದಗದ ಮಾಡೋದಿದ್ರಿ ಅಲ್ರಿ, ದಗದ ಮಾಡೋದ್ರ ನಾವು ಹೇತ್ ಬಂದವ್ರಿ. ಎದಕ್ಕತ್ ಕೇಳಂದಲ್ರಿ, ಚಪ್ಪಲ್ ತಗೊಂಡ್ ಬಿಡಾಕ ಯಾವ ಹೊಲ ಬೇಡಾಗೋರು ಇಲ್ಲ ನಮ್ದು ಏನ್ ದಗದ ಇತ್ತ ಅಂತಂದಲ್ರಿ. ಅನುಗುಣ ನಾವು ಕಿಡ್ನವ್ರು ಬಂದವ್ ತಳಗ್ ಕೆಬ್ಬನ್ ರಾಡ್ ಬಿಗಿತ್ರಿ. ಅವ್ನು ರಾಡ್ ಬಿಡಾಕ ಚಾಲು ಮಾಡಿದ್ರಿ. ಬಿಡಾನ್ಲೆ ಎಲ್ಲ ಮಾತ್ ಕಲ್ ತೊಗೊಂಡ್ ಚಿಪ್ ಕಲ್ ತೊಗೊಂಡ್ ತಲಿಗ್ ಬಡದ್ರಿ. ಮತ್ತ ಒಂದ್ 4 ಮಂದಿ ಹಿಂದ್ರ ಅವ್ನ ಹಿಂದ್ರ ಅವ್ರು ಬಡದ್ರಿ. ಹೊಲ ಸುಳ್ಳು ಮಕ್ಕಳ ನಿಮ್ದು ಏನು ಶಾಲ ಹಾಕೊಂಡ್ ಸುಳ್ಸು ಏನ್ಕನ ಇದು ಮಾಡ್ಕೋತ ಹಿಂಗ ಇದು ಮಾಡತ್ತ ಹಿಂಗ ಇದು ಮಾಡದ ಅಂತ ಬಿಡ್ಯಾಕ ಚಾಲು ಮಾಡಿದ್ವಿ. ಕೆಲಸ ಆಗಬೇಕು. ಆ ಕಾರಣದ ಸಲುವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನೊಂದು ವಿಷಯ ಏನಂದ್ರೆ, ನನ್ನ ಗೋಕಾಕ್ ತಾಲೂಕಿನಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ನಿಮಿತ್ತವಾಗಿ ಗೋಕಾಕ್ ತುಂಬಾ ದೇವಸ್ಥಾನಗಳಾಯ್ತು, ರಸ್ತೆಗಳಾಯ್ತು, ಚರಂಡಿಗಳಾಯ್ತು, ಗಟ್ಟಗಳಾಯ್ತು, ಇವೆಲ್ಲ ಅಭಿವೃದ್ಧಿ ಪಡಿಸಬೇಕಂತೆ ಸಾಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಸತತ 5 ತಿಂಗಳಿಂದ ಇಡೀ ಗೋಕಾಕ್ ತಾಲೂಕನ್ನ ಸುತ್ತುವಂತ ಕೆಲಸ ಮಾಡಿ ಎಲ್ಲೆಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಆ ಅಭಿವೃದ್ಧಿ ಎಲ್ಲ ಸರಿಪಡಿಸಬೇಕಂತೇಳಿ ಎಲ್ಲ ಅಧಿಕಾರಿಗಳನ್ನ ಸಭೆಗೊಳಿಸಿ, ಯಾರೇ ಇರಲಿ ಏನೇ ಇರಲಿ ನಮ್ಮ ಜಾಗ ಇತ್ತಂದ್ರ ಅದನ್ನ ನೀವು ಸರ್ಕಾರದ ಗೈಡೆನ್ಸ್ ಪ್ರಕಾರ, ಕಾನೂನು ಪ್ರಕಾರ ಚರಂಡಿಗಳನ್ನ ನಿರ್ಮಾಣ ಮಾಡುವಂತ ನಿರ್ದೇಶನ ನೀಡಿರ್ತಾರ. ಆದ್ರ ಈ ಗಿಡ್ಡವರು ಏನ್ ಮಾಡ್ತಾರಂದ್ರ, ಮೊನ್ನೆ ಒಂದು ಚರಂಡಿ ನಿರ್ವಹಿಸುತ್ತಿರುವಾಗ ಅದು ಅಧಿಕಾರಿಗಳ ಜವಾಬ್ದಾರಿ ಚರಂಡಿ ಮಾಡುವುದು, ಶಾಸಕರ ಜವಾಬ್ದಾರಿ ಅಲ್ಲ. ಇದನ್ನು ನೇರವಾಗಿ ನಿಮಗೆ ಹೇಳ್ತಾ ಇದ್ದೀವಿ. ನೀವು ಯಾರು ಪ್ರಶ್ನೆ ಮಾಡಬೇಕು? ಶಾಸಕರ ಪ್ರಶ್ನೆ ಮಾಡೋದು ಅಲ್ಲ. ಅಲ್ಲಿ ಬಂದಿರೋರು ಯಾರು? ಅಧಿಕಾರಿಗಳು. ಅಧಿಕಾರಿಗಳು ಏನ್ ಹೇಳ್ತಾರಲ್ಲ, ಅದು ಚರಂಡಿ ಮಾಡೋದಕ್ಕೆ, ಗಟ್ಟರ ಮಾಡೋದಕ್ಕೆ ಕಾಂಟ್ರಾಕ್ಟ್ ಇರ್ತಾರ, ಅಂತವ್ರ ಜೊತೆ ನಿಮ್ ಪ್ರಶ್ನೆ ಮಾಡಿ. ಅದೆಲ್ಲ ಬಿಟ್ಕೊಂಡು ನಮ್ಮ ಶಾಸಕರ ಬಗ್ಗೆ, ಅಂದ್ರೆ ನಮ್ಮ ಆಪ್ತ ನಾಯಕರಾಗಿರುವಂತ ಸುರೇಶನ ಸಂಜೆ ಅವರ ಬಗ್ಗೆ ಹಾಗೂ ಪೊಲೀಸರ ಕಿಂದರ್ ಪಾಟೀಲ್ ಅವರ ಬಗ್ಗೆ ಏನ್ ಮಾತಾಡ್ತಾ ಇದೀಯ? ಕುಡಿಯುವವರಿಗಳನ್ನ ಹೊರಗಿಂದ ಕರೆಸಿ ನಿನ್ನ ಮೇಲೆ ಹಲ್ಲೆ ಮಾಡಿದಾರ ಅಂತ ಏನ್ ನೀನು ಹೇಳ್ತೀರಾ? ನಿನ್ನ ಹತ್ರ ಏನಾದ್ರು ದಾಖಲೆಗಳಿದ್ರ ಅದನ್ನು ಹೇಳಬೇಕು. ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ನಮ್ಮ ಬೇಕಾದ್ರೆ ನೀವು ಬಂದ ನಮ್ಮ ಶಾಸಕರ ಕಚೇರಿಯಲ್ಲಿ ಕೂತು ಸುರೇಶ್ ಸಂಧಿ ಅವರು ಏನ್ ಮಾಡ್ತಾರ, ಪೊಲೀಸರು ಏನ್ ಮಾಡ್ತಾರ, ಮತ್ತು ಅಧ್ಯಕ್ಷ ಕಾರ್ಯಾಲಯದಲ್ಲಿ ನೀವು ಹೇಳ್ತೀರಿ ದಲಿತರನ್ನ ಬಳಸ್ಕೊಂಡು ದಲಿತರಿಗೆ ಇದನ್ನ ಮಾಡ್ತೀರಿ ಅಂತ ಹೇಳ್ತೀರಿ. ನಾವು
ಎಲ್ಲರಿಗೂ ಮಾತಾಡಕ್ಕೆ ಇಷ್ಟಪಡ್ತೀವಿ. ಗೋಕಾಕ್ ತುಂಬ ನೀವು ಸಭೆ ಮಾಡಿ ಏನ್ ಗೆದ್ದವ್ರು ಮನೆ ಮುಂದೆ ಅಷ್ಟೇ ಗೆದ್ದವ್ರು ಕಾಂಗ್ರೆಸ್ ಅಷ್ಟೇ ಸಾಕಾಗಕ್ಕಾಗಿಲ್ಲ. ಏನ ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂದ್ರೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಏನಂತೇಳಿ ನಮ್ಮ ಲಕ್ಷ್ಮೀದೇವಿ ಜಾತ್ರೆ ಬರ್ತೈತಿ, ನಮ್ಮ ಗೋಕಾಕ ಎಲ್ಲ ಹೊರಗಡೆಯಿಂದ ಜನ ಬರ್ತಾರ, ಟ್ರಾಫಿಕ್ ನೀವು ಅನುಮಾನ ವ್ಯಕ್ತಪಡ್ತೀವಿ. ಇಲ್ಲ ಅವ್ರು ಟ್ರಾಫಿಕ್ ಮಾಡ್ತಾರೆ ಅದೇ ನೀವು ಸುಳ್ಳು ಹೇಳಕ್ಕೆ ಮಾತು ಹೆಂಗೆ ನಂಬ್ತಾರ ಇಬ್ಬರು ಮಾಡಿದ್ರೆ ಹೆಂಗೆ ನಂಬ್ತಾರೆ ಹೇಳ್ರಿ. ಎಲ್ಲ ಕಡೆ ಸಿಸಿಟಿವಿ ಫುಟೇಜ್ ಇರ್ತಾರೆ. ನಮ್ಮ ಆಪ್ತ ಸಹಾಯಕರ ಇವರು ಹಲ್ಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತೀವಿ. ನಿಮ್ಮ ಹತ್ರ ದಾಖಲಾತಿಗಳು ಇರೋದಾಗಲ್ಲ. ನೀವು ವಕೀಲಾಗಿ ನಿಮ್ಗೆ ದಾಖಲಾತಿ ಇಟ್ಕೊಂಡು ಅವ್ರ ಮೇಲೆ ಎಫ್ಐಆರ್ ಹೌದಪ್ಪ ಅಂತ ಸುಮ್ಮನೆ ಪೊಲೀಸರು ನಾವು ಆರೋಪ ಮಾಡೋದ, ಸುಮ್ಮನೆ ಶಾಸಕರು ನಾವು ಆರೋಪ ಮಾಡೋದ, ಸುಮ್ಮನೆ ನಮ್ಮ ಆಪ್ತ ಸಹಾಯಕರು ನಾವು ಆರೋಪ ಮಾಡುವ. ಏನು ಮಾಡ್ತಿದ್ದೀರ ಸರಿ ಮಾಡ್ತಿದ್ದಿಲ್ಲ. ನೀವು ವೈದ್ಯಕರಾಗಿ ಈ ರೀತಿ ಮಾಡೋದಪ್ಪ. ನೀನು ಪ್ರಶ್ನೆ ಮಾಡ, ಯಾರು ಮಾಡೋ ಅಧಿಕಾರಿಗಳು ಮಾಡ. ಇಲ್ಲ ಹಠಾತ್ ಬಂದವರ ಶಾಸಕರು ಬಂದಿರ, ನಾನೇನು ಹಠಾತ್ ಯಾರು ಬಂದಿರೋ ಅಧಿಕಾರಿಗಳು ಬಂದಿರ, ಅಧಿಕಾರಿಗಳು ಕೇಳು ಮಾರಾಯ ಅದನ್ನು ಬರ್ತೀನಿ ಬರ್ತೀನಿ. ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕರ ಮಾಡಿದ್ರು ಅವರ ಕಚೇರಿ ಕೂತಿರ್ತಾರಲ್ಲ ಪಾಪ ನೀನು ಒಬ್ಬನೇ ಮಾಡ್ಬೋದು ತುಂಬ ಕಾರ್ಯದವ್ರ. ಈಗ ನಮ್ಮ ಗೋಕಾಕ್ ತಾಲೂಕದ ಹಳ್ಳಿಗಳೊಳಗೆ ಎಷ್ಟೇ ಪ್ರಾಬ್ಲಮ್ಗಳಲ್ಲ ಎಲ್ಲ ಸಾಲ್ವ್ ಮಾಡುವಂತ ಕೆಲಸ ನಮ್ಮ ಸುರೇಶನ ತಂದೆ ಅವರು, ಸಂಪನ್ನ ಮಲ್ಲನವರು, ಶ್ರೀಗೌಡ ಪೊಲೀಸರು ಪಾಟೀಲ್ ಅವರು ಮಾಡ್ತಾ ಇದಾರ. ಮತ್ತೆ ಇನ್ನೊಂದು ವಿಷಯ ಏನಂದ್ರ ಮಾನ್ಯ ಶಾಸಕರು ಬರೀ SC ತಂದ್ರೆ ಕಷ್ಟ ಸಿಗಿತಲ್ಲ, ಇಡೀ ಸರ್ವ ಧರ್ಮಗಳನ್ನ ಅವರ ಯಾರೇ ಬರಲಿ ಇವತ್ತ ಬಡವ ಬರಲಿ ಶ್ರೀಮಂತ ಬರಲಿ ಎಲ್ಲರ ಜೊತೆ ನೈತಿಕವಾಗಿ ಮಾತನಾಡ್ತಿರುವ ಏಕೈಕ ನಾಯಕ ಯಾರಾದ್ರೂ ಇದ್ರ ಅದು ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರ ಈಗ ನಮ್ಮ ದಲಿತ ಸಮುದಾಯದ ಮೇಲೆ ಏನು ಹಲ್ಲೆ ಮಾಡಿದಾರಲ್ಲ ಇವರೆಲ್ಲರನ್ನು ಬಂಧಿಸುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು. ಮತ್ತೆ ಈ ರೀತಿ ಆರೋಪ ಮಾಡೋದ ಸರಿಯಲ್ಲ. ರಾಜಕೀಯ ಮಾಡೋದ್ರ ರಾಜಕೀಯ ಮಾಡೋದ ಅದರ ವೈಯಕ್ತಿಕವಾಗಿ ಟೀಕೆ ಮಾಡೋದು ಬಂದ್ ಮಾಡುವ ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರ ಮೂಲಕ ತಮ್ಮನ್ನು ವಿನಂತಿಸುತ್ತೀವಿ. ಧನ್ಯವಾದಗಳು. ಸಂದೇಹವಾಗಿರ್ಬೋದು, ನಿರ್ಮಲ ಪಾಟೀಲ್ ಆಗಿರ್ಬೋದು, ಸತತ 24 ಗಂಟೆಗಳು ಅವ್ರು ಕೆಲಸ ಮಾಡ್ತಾರೆ. ಕಾರಣ ಏನಂದ್ರ ಏನಾರ ಒಂದು ಪೀಡಿಗಳಾಗಲಿ, ಆಮೇಲೆ ತಲಾಟಿಗಳಾಗಲಿ, ತಹಸೀಲ್ದಾರರಾಗಲಿ ಏನೋ ಒಂದು ಕೆಲಸ ಇದ್ರು ಸಹಿತ ಯಾರೇ ಬರಲಿ ಅವ್ರು ಬಡವ ಬರಲಿ ಶ್ರೀಮಂತ ಬರಲಿ ಯಾರೇ ಬರಲು ಒಂದ ತಕ್ಷಣ ನಮ್ಮ ಸುರೇಶ್ ತಂದೆ ಅವರು ಫೋನ್ ಮಾಡಿ ಆ ಕೆಲಸ ಬಡ ಕುಟುಂಬದ ಕೆಲಸ ಏನೈತಿ ಅದನ್ನ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ನಿನಗೇನಾರ ಹಂಗ ಟೈಮ್ ಇತ್ತಂದ್ರೆ 2 ತಾಸು ನಮ್ಮ ಗೋಕಾಕ್ ಶಾಸಕರ ಕಚೇರಿಯಲ್ಲಿ ಬಂದು ಕೂತು ಸುರೇಶ್ ತಂದೆ ಅವರು ಮತ್ತು ಪಾಟೀಲ್ ಅವರ ವಿಚಾರ ಮಾಡ್ಬೇಕಂತ ಹೇಳ್ತೀವಿ. ಮತ್ತೆ ಇನ್ನೊಂದು ವಿಷಯ ಹೇಳ್ತೀವಿ ಏನಂದ್ರೆ ರಮೇಶ್ ಜಾರಕಿಹೊಳಿ ಸರ್ವಾಧಿಕಾರಿ ಗೋಕಾಕ್ ವಿಚಾರ ಅರೇ ಗೋಕಾಕ್ ವಿಚಾರ ಅಲ್ಲ, ಗೋಕಾಕ್ ಏನಂತ ಅಂದ್ರೆ 6 ಸಲ ಶಾಸಕರು ಮಾಡಿದಾರಂದ್ರೆ ಇದನ್ನ ಆಗ್ಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಶಾಸಕರ ಈ ಜಾತ್ರೆ ನಿಮಿತ್ತವಾಗಿ ಸತತ 4 ತಿಂಗಳಿಂದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಏನು ಒಳಚರಂಡಿಗಳಿದಾವಲ್ಲ ಗಟ್ರ ಎಲ್ಲೂ ನಿಲ್ಲಬಾರ್ದು, ಜಾತ್ರೆಗೆ ಬರುವಂಥ ಜನಗಳಿಗೆ ಅನುಕೂಲ ಆಗಬೇಕು, ಪಾರ್ಕಿಂಗ್ ವ್ಯವಸ್ಥೆ ಆಯಿತು, ಸತತ 4 ತಿಂಗಳಿಂದ ಮಾಡ್ತಾ ಇದ್ದಾರೆ. ಆದರೆ ಇವರೇ ಒಬ್ಬ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿ ನಂತರ ಮತ್ತೆ ಹೋಗಿ ಅವ್ರ ಮೇಲೆ ಇದನ್ನ ಏನೋ ಕಂಪ್ಲೇಂಟ್ ಕೊಡೋದು ಈ ರೀತಿ ಮಾಡ್ತಾ ಇದ್ದಾರೆ. ತಕ್ಷಣ ಮಾನ್ಯ DSP ಸಾಹೇಬರು ಕೂಡಲೇ ಅವರನ್ನು ಬಂಧಿಸುವಂಥ ಕೆಲಸ ಮಾಡಬೇಕು. ಬಂಧನ ಮಾಡದೇ ಹೋದರೆ ಮುಂದಿನ ದಿನಮಾನದಲ್ಲಿ ನಮ್ಮ ಇಡೀ ದಲಿತ ಪರ ಸಮುದಾಯ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಶ್ವರ್ ಮಾರುತಿಗಳು ನಮ್ಮ ದಲಿತ ಯುವಕರಾಗಿರುವಂತ ಶೆಟ್ಟಪ್ಪ ನಾಗಪ್ಪ ಮೇಸ್ತ್ರಿ ಅವರನ್ನ ಮನಬಂದಂತೆ ತಳಿಸುವಂತ ಕೆಲಸ ಆಗೈತಿ. ಕಾರಣ ಏನಪ್ಪಾ ಯಾಕೆ ಬಡ್ದಾರತ್ತಂದ್ರ ಇವತ್ತಿನ ದಿನ 5-6 ತಿಂಗಳಿಂದ ಗೋಕಾಕ್ ಗ್ರಾಮದಾಗ ನಮ್ಮ ಗೋಕಾಕದ ಶಾಸಕರಾಗಿದ್ದ ರಮೇಶ್ ಜಾರಕಿಹೊಳಿ ಅವರು ಈ ಜಾತ್ರೆ ನಿಮಿತ್ತವಾಗಿ ಪ್ರತಿ ಒಂದ ಓಣಿಗೂ ಗಟ್ಟರ್ ಆಗಿರ್ಬೋದು ಮತ್ತ ರೋಡ್ ಆಗಿರ್ಬೋದು ಎಲ್ಲವನ್ನ ಸರಿಯಾಗಿ ಮಾಡ್ಬೇಕಂತ ವ್ಯವಸ್ಥಿತವಾಗಿ ಕಾನೂನಾತ್ಮಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಮೀಟಿಂಗ್ ಮಾಡಿದಾರೆ. ಅದಕ್ಕೆ ಗೋಕಾಕ್ ಊರ ತುಂಬಾ ಎಲ್ಲಾ ಕೆಲಸ ಮಾಡಿ ಲಾಸ್ಟ್ ಏನ್ ಫಾಲ್ಸ್ ರೋಡ್ದಾಗ ಚಂದನ ಗಿಡ್ನವ್ರದ ಮನಿ ಐತಿ, ಆ ಮನಿ ಮುಂದ ಈ ಗಟ್ರದಾಗ ಕೆಲಸ ಮಾಡುವಂತ ಕೆಲಸದಾಗ ಶೆಟ್ಟಪ್ಪ ನಾಗಪ್ಪ ಮೇಸ್ತ್ರಿ ಅನ್ನೋರು ಕೆಲಸ ಮಾಡತ್ತಿದ್ರು. ಆ ಟೈಮ್ದಾಗ ಯಾಕೆ ನೀ ಇಲ್ಲಿ ಮಾಡತ್ತಿ, ಯಾಕೆ ನಮ್ಮ ಮನಿ ಕಡೆ ಈ ಕಡೆ ಸರಿಯಾತಿರಿ ಅಂತೇಳಿ ಕಾರಣ ಅನಾವಶ್ಯಕವಾಗಿ ಗಂಡ ಹೆಂಡತಿ ಸೇರಿಕೆಸಿಂದ ಅವ್ರ ಅವಾಚ್ಯ ಶಬ್ದದಿಂದ ಬೇರೆ ಜಾತಿ ನಿಂದನೆ ಮಾಡಿ
ಮನ ಬಂದಂತೆ ಥಳಿಸಿದ ಐತ್ರಿ. ಕಬ್ಬಿನ ರಾಡದಿಂದ ಶೆಟ್ಟಪ್ಪ ಅವರಿಗೆ ಬಡ್ದಾರು, ಬಿದಿರು ಬಡಗಿದಿಂದ ಬಡ್ದಾರು. ಅದಕ್ಕೆ ಕೂಡಲೇ ಬಡದಂತ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು. ಒಂದ್ ವೇಳೆ ಅರೆಸ್ಟ್ ಮಾಡ್ದವಾದ್ರೆ ನಾವು ಮುಂದೊಂದ್ ದಿನ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಕೈತಿ. ಇದಕ್ಕೆಲ್ಲಾ ಹಿನ್ನೆಲೆ ಏನು ಮಾಂತೇಶ್ ಕಡಾಡಿ ಅಂತದಾರ ಅವರು ಕೂಡ ಇದಕ್ಕೆ ಪ್ರಚೋದನೆ ಕೊಡುವಂತ ಕೆಲಸ ಮಾಡತ್ತಾರು. ಯಾಕಂದ್ರೆ ಈ ಒಂದ್ ವರ್ಷ 2 ವರ್ಷದಾಗ ಇವ್ರು ಯಾವತ್ತಿನಿಂದ ಈ ಕಾಂಗ್ರೆಸ್ಗೆ ಇವ್ರ ಒಂದು ಬಂದಾರಲ್ಲ, ಅವಾಗಿನಿಂದ ಇವರು ನಮ್ಮ ದಲಿತರ ಮ್ಯಾಗ ಅನ್ಯಾಯಗಳನ್ನ ಮಾಡುವುದು, ದಲಿತರ ಮ್ಯಾಗ ಹೊಡೆಯುವುದು. ಈಗಾಗಲೇ ಅವ್ರ ಮ್ಯಾಗ ಅಟ್ರಾಸಿಟಿ ಕೇಸ್ 1 ಅಲ್ಲ 2 ಆಗಿದಾವ. ಆದ್ರೂ ಕೂಡ ಇನ್ನೂ ಅವ್ರು ದಲಿತರನ್ನ ಟಾರ್ಗೆಟ್ ಮಾಡಿ ದಲಿತರನ್ನ ಕೆಣಕುವಂತ ವ್ಯವಸ್ಥೆ ಮಾಡತ್ತಾರ. ದಯಮಾಡಿ ಮಾಂತೇಶ್ ಕಡಾಡಿ ಅವರ ತಿಳ್ಕೋರಿ. 30-35 ವರ್ಷ ರಮೇಶ್ ಅನ್ನ ಶಾಸಕರದಾರು. ಒಂದು ದಿನ ಕೂಡ ಅಟ್ರಾಸಿಟಿ ಕೇಸು ದಲಿತರಿಗೆ, ಕುರುಬರಿಗೆ, ಲಿಂಗಾಯತರಿಗೆ ಜಗಳ ಹಚ್ಚುವಂತ ಕೆಲಸ ಮಾಡಿಲ್ಲ. ತಾವುಗಳು ಏನು ಇವಾಗ ಇಲೆಕ್ಷನ್ ನಿಂತಿದ್ರಿ, ಏನ್ ತಾವು ಸೋಲನ್ನ ಕಂಡಿದ್ರಿ ಏನಾಯವಾಗಿ, ಅವಾಗಿನಿಂದ ನೀವು ಈ ತರ ಜಾತಿ ಒಳಗ ಜಗಳ ಹಚ್ಚುವಂತ ರಾಜಕಾರಣಿಯನ್ನ ಮಾಡಬಾರ್ದು. ಒಂದ್ ವೇಳೆ ನೀವು ಹಿಂಗೆ ಮುಂದುವರ್ಸ್ಕೋತಾದ್ರ ನಾವೆಲ್ಲಾರು ದಲಿತರ ನಿಮ್ಮ ಮನೆಗೆ ಬರ್ಬೇಕಾಕೈತಿ. ದಯಮಾಡಿ ತಿಳ್ಕೋರಿ. ಶಾಂತವಾಗಿ ನಿಮ್ಮ ಕೆಲಸ ಏನೈತಿ, ವೈದ್ಯ ನಾರಾಯಣ ಹರಿ ಅಂತ ಒಳ್ಳೆ ಕೆಲಸ ಐತಿ, ಆ ಕೆಲಸ ಮಾಡ್ಕೋತ ಗೋಕಾಕದಾಗ ಮುಂದುವರೆದ್ರ ಗೋಕಾಕದಾಗ ನಿಮ್ ಉಳಗಾಳ ಐತಿ. ಇಲ್ಲಾಂದ್ರೆ ಗೋಕಾಕದಾಗ ನಿಮ್ ಉಳಗಾಳ ಇಲ್ಲ. ಜಾತಿವಾದಿ ಮಾಡೋರು ಯಾರೇ ಆಗಿರ್ಲಿ ಗೋಕಾಕದಾಗ ಉಳಗಾಳಿಲ್ಲ. ಯಾಕಂದ್ರೆ ಒಂದು ದಿನ ಇತ್ತು, ಅದು 30 ವರ್ಷದಿಂದ ಪ್ರತಿ ಓಣಿಗೆ ರೌಡಿ ಜಾಮ್ ನಡೀತಿತ್ತು, ಗುಂಡಾಗಿರಿ ನಡೀತಿತ್ತು, ಎಲ್ಲಾ ನಡೀತಿತ್ತು. ಆದ್ರೆ ಈಗ ಮಾತ್ರ ಎಲ್ಲಾ ಸ್ವಚ್ಛ ಆಗೈತಿ. ಪೊಲೀಸ್ ಇಲಾಖೆ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡತೈತಿ. ಯಾವ ಓಣ್ಯಾಗ ರೌಡಿಗಳೆಲ್ಲ ಗುಂಡಾಗಳೆಲ್ಲ ಎಲ್ಲಾ ನಾವು ಏನೈತಿ ಎಲ್ಲಾ ಸಮಾಜದವ್ರು, ಲಿಂಗಾಯತರು, ಬ್ರಾಹ್ಮಣರು, ಕುರುಬರು ಒಂದು ಅಣ್ಣ ತಮ್ಮದಿಂದ ಪ್ರೀತಿಯಿಂದ ಸಮಾಜದಿಂದ ಒಳ್ಳೆ ರೀತಿಯಿಂದ ಅದೀವಿ. ಅದಕ್ಕೆ ಇವರ ಉಪ್ಪು ಹಾಕುವಂತ, ಹುಳಿ ಹಿಂಡುವಂತ ಕೆಲಸ, ಜಗಳ ಮಾಡುವಂತ ಕೆಲಸ ಮಾಡೋದ್ರ ಈ ಜಾತ್ರೆ ಒಳಗ ನಿಮ್ಮನ್ನ ಗಡಿಪಾರು ಮಾಡುವಂತ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡ್ಬೇಕಂತೇಳಿ ನಾವು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡಿಕೊಳ್ತೇವೆ. ಸತೀಶ್ ಹರ್ಜನ್, ದಲಿತ ಮುಖಂಡರು, ಗೋಕಾಕ್. ಈ ಸಂದರ್ಭದಲ್ಲಿ ಗೋಕಾಕ್ ನಗರ ಪಿಎಸ್ಐ ಕೆಬಿ ವಾಲಿಕರ್ ಸೇರಿ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ದಲಿತ ಮುಖಂಡರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.